ಓಕೆ, ಈಗ ಬಂದವರಿಗೆ ಇದು ಪ್ರಾಬ್ಲಮ್ ಅರ್ಥ ಮಾಡಿಸ್ತೀನಿ. ಇಲ್ಲಿ ಪ್ರಾಬ್ಲಮ್ ಕೊಟ್ಟಾರ, ಡಿಟರ್ಮೈನ್ ಸ್ಟೋರೇಜ್ ಕೆಪಾಸಿಟಿ ಆಫ್ ದ ಸಾಯಿಲ್ ಅಂತ. ಫೀಲ್ಡ್ ಕೆಪಾಸಿಟಿ 32%, PWT 15%, ಡೆಪ್ತ್ ಆಫ್ ರೂಟ್ ಝೋನ್ 1 ಮೀಟರ್, ಗಾಮಾ 1.8 ಕೊಟ್ಟಿದ್ರು. ಇಷ್ಟೇ ಡಾಟಾ ಯೂಸ್ ಮಾಡಿಕೊಂಡು ನಾವು ಸ್ಟೋರೇಜ್ ಕೆಪಾಸಿಟಿ ಕಂಡುಹಿಡಿಬೋದು. ಅದು ಭಾಳ ಈಸಿ ಅದ. ಫಸ್ಟ್ ಮುಗಿಸಿಟ್ಬಿಡ್ತೀನಿ. ಹೆಂಗೆ, ಡೆಪ್ತ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಇಸ್ ಈಕ್ವಲ್ ಟು ಡೆಪ್ತ್ ಎಟ್ ಸ್ಟೋರೇಜ್ ಕೆಪಾಸಿಟಿ ಈಕ್ವಲ್ ಟು ಸ್ಟೋರೇಜ್ ಕೆಪಾಸಿಟಿ ಅಂದ್ರೆ FC ಮೈನಸ್ PWP ನ ಅದ ಸ್ಟೋರೇಜ್ ಕೆಪಾಸಿಟಿ. ಬೇಕಾದ್ರೆ ಬರೀತೀನಿ ನೋಡಿ ಇಲ್ಲಿ. ಈ ಡಯಾಗ್ರಾಮ್ ನೋಟ ಮರಿಬೇಡ್ರಿ, ಇದನ್ನ ಹಾಕೋಂತ ಹೋಗ್ರಿ, ನಿಮ್ಗೆ ಭಾಳ ಈಸಿ ಆಗ್ತದೆ. ಇದು 15%, ಇದು ಅವನೇ ಕೊಟ್ಟಿದ್ದಾನ 32%. ಸ್ಟೋರೇಜ್ ಕೆಪಾಸಿಟಿ ಅಂದ್ರೆ ಇವೆರಡರ ನಡಬರ್ಕ್ ಎಷ್ಟು ಐತೆ ಅಂತ. ಇದು ಎಷ್ಟಾಯ್ತು, ಇದು 306 mm ಆಯ್ತದೆ. ದಿಸ್ ಇಸ್ ಯುವರ್ 306 mm. ರೈಟ್? ಓಕೆ, ಇಷ್ಟಂತೂ ಬಂತು, 306 mm ಅಂತೂ ಬಂತು, ನಮಗಂತೂ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಈ ಪ್ರಾಬ್ಲಮ್ ಓದ್ಕೊಂತ ಹೋಗೋಣ. ಆಲ್ಸೋ ಡಿಟರ್ಮೈನ್ ಡೆಪ್ತ್ ಆಫ್ ವಾಟರ್ ರಿಕ್ವೈರ್ಡ್ ಇಫ್ ಅ ಫೀಲ್ಡ್ in the field if irrigation water is supplied when moisture content falls to 20%. ಈ ಫೀಲ್ಡ್ ಕೆಪಾಸಿಟಿ ಎಷ್ಟಿರ್ತದ, 32% ಅದ. ಈ 32% ಇದ್ದಿದ್ದು ಅಕಸ್ಮಾತ್ ಮಾಯ್ಚರ್ ಕಂಟೆಂಟ್ ಬಿತ್ತಪ್ಪ, ಎಷ್ಟು ಬಿತ್ತು ಅಂದ್ರೆ 20% ಬಿದ್ದಾಗ ನೀನು ಎಷ್ಟು ನೀರನ್ನ ಸಪ್ಲೈ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಏನಂತ ನೋಡು, ಆಲ್ಸೋ ಡಿಟರ್ಮೈನ್ ಡೆಪ್ತ್ ಆಫ್ ವಾಟರ್ ರಿಕ್ವೈರ್ಡ್ ಇನ್ ದ ಫೀಲ್ಡ್ ಇಫ್ irrigation water is supplied when the moisture content falls to 20%. ಎಷ್ಟು ಚೆನ್ನಾಗೈತಲ್ಲ, ಅರ್ಥ ಮಾಡ್ಕೊಡ್ರಿ ನೀವು. 32% ನೀರಿದ್ದು ಸ್ವಲ್ಪ ದಿನ ಆದ್ಮೇಲೆ ಕಡಿಮೆ ಆಗ್ತದೆ. ಕಡಿಮೆ ಆತಂದ್ಮೇಲೆ ಅವ ಏನು ಕೇಳ್ತಾನ, ಹಂಗಾರೆ ಎಷ್ಟು ನೀರು ಬಿಡ್ಲಿ, ಎಷ್ಟು ನೀರು ಬಿಡಬೇಕು, ಆಯ್ತು ಬರ್ದ್ಬಿಡು. ಡೆಪ್ತ್ ಆಫ್ ವಾಟರ್ ಸಪ್ಲೈಡ್ ವರ್ಡ್ ಯೂಸ್ ಮಾಡೋದಲ್ಲ. ಡೆಪ್ತ್ ಆಫ್ ವಾಟರ್ need to supply when moisture content reaches to 20%. ಭಾಳ ಚೆನ್ನಾಗೈತಿ. ಈಸ್ ಈಕ್ವಲ್ ಟು ಗಾಮಾ ಬೈ ಗಾಮಾ W ಇಂಟು D ಇಂಟು ಫೀಲ್ಡ್ ಕೆಪಾಸಿಟಿಯಿಂದ 20% ತನಕ ಮಾಯ್ಚರ್ ಕಂಟೆಂಟ್ ತನಕ. ಅದು ಏನಾಗ್ತದ, 1.8 ಬೈ 1 ಇಂಟು 1 ಇಂಟು 0.32 ಮೈನಸ್ 0.2. ಇದು ಯಾರಿಗಾರ ಅರ್ಥ ಆಗಿಲ್ಲ ಅಂದ್ರೆ ನೋಡ್ರಿ, ಎಷ್ಟು ಚೆನ್ನಾಗಿ ಬಂತು ನೋಡಿದ ಆನ್ಸರ್. ಎಲ್ಲರಿಗೂ ಅರ್ಥ ಆಗಿರ್ಬೇಕಿದು, ಏನು ಪ್ರಾಬ್ಲಮ್ ಇಲ್ಲ. ಶಾಣೆ ಮಕ್ಕಳು ಜಲ್ದಿ ಅರ್ಥ ಮಾಡಿಕೊಂಡು ಬಿಡುತ್ತವೆ. ಇದು 216 mm ಬಂತು. ಎನಿ ಡೌಟ್? ಇಲ್ಲಿ ಪ್ರಾಬ್ಲಮ್ ಇಲ್ಲ ನಮಗೆ, ಇಲ್ಲಿ ಉಂಟು ಪ್ರಾಬ್ಲಮ್ ನೋಡಿ. ಫೀಲ್ಡ್ ಅಪ್ಲಿಕೇಶನ್ ಎಫಿಷಿಯನ್ಸಿ 80%, ಇಲ್ಲೊಂದು ಏನೋ ಬರ್ದಿದ್ದಾನೆ ಮತ್ತೆ. ಫೀಲ್ಡ್ ಅಪ್ಲಿಕೇಶನ್ ಎಫಿಷಿಯನ್ಸಿ 80% ಅಂತೆ. ಕನ್ವೇಯನ್ಸ್ ಎಫಿಷಿಯನ್ಸಿ 12% ಆಫ್ ದ ಕೆನಲ್ ಔಟ್ಲೆಟ್ ಡಿಸ್ಚಾರ್ಜ್ ಅಂತೆ. ಕೆನಲ್ ಡೆಪ್ತ್ ಕೇಳ್ತಾ ಇದ್ದಾನೆ. ಅಯ್ಯೋ ಮಾರಾಯ, ಕೆನಲ್ ಡೆಪ್ತ್ ಆಫ್ ವಾಟರ್ ನೀಡೆಡ್ ಅಟ್ ಕೆನಲ್ ಔಟ್ಲೆಟ್ ಅಂತೆ. ಇದನ್ನ ಸ್ವಲ್ಪ ಅರ್ಥ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಕತೆ ಹೇಳ್ತೇನೆ ನಿಮಗೆ. ಆ ಕಥೆಯನ್ನು ಕೇಳಿಕೊಂಡು ಆ ಕಡೆ ಬರೋಣ. ನೀವು ಒಂದು ಹೊಲ ಇದೆ, ನಿಮ್ಮದು ಏನಿದೆ, ಒಂದು ಹೊಲ ಇದೆ, ಹೌದಾ ದೀಕ್ಷಾ? ಹೌದು, ನಿಮ್ಮದು ಒಂದು ಹೊಲ ಇದೆ. ಈ ಹೊಲದಲ್ಲಿ ಒಂದು ಬೆಳೆ ಇದೆ. ಈ ಬೆಳೆಗೆ ಒಂದು ರೂಟ್ ಇದೆ. ಈ ರೂಟಿಗೆ ಒಂದು ರೂಟ್ ಡೆಪ್ತ್ ಇದೆ. ಇದಕ್ಕೆ D ಅಂತ ಕರೆಯೋಣ. ಇಷ್ಟು ನೀರು ನಿಮಗೆ ಬೇಕಾದರೆ ನೀವು ಅಲ್ಲಿ ಇರ್ತಕ್ಕಂಥ ಊರಿನ ಮುನ್ಸಿಪಾಲ್ಟಿ ಅವನಿಗೆ ಹೇಳ್ಬೇಕು, ನಮಗೆ ನೀರು ಕೊಡಪ್ಪ, ಇಷ್ಟು ನೀರು ಕೊಡು ಅಂತೇಳಿ. ಅವನು ಇಲ್ಲಿಗೆ ಒಂದು ಪೈಪ್ ಹಾಕ್ತಾನೆ. ಪೈಪ್ ಹಾಕಿದಾಗ ಅವನು ಇಲ್ಲಿ ನಿಮ್ಗೆ ಅಕಸ್ಮಾತ್ ಆಗಿ ಎಷ್ಟು ಬೇಕಾಗಿತ್ತಪ್ಪ, ಎಷ್ಟು 216 ಬೇಕಾಯ್ತಲ್ಲ ಅಲ್ಲೇ. ಇಫ್ ಯು ವಾಂಟ್ 216 mm ವಾಟರ್ ಬೇಕಿದ್ರೆ ನೀವು 216 mm ವಾಟರ್ ಕೊಡ್ರಿ ಅಂತ ಲೆಟರ್ ಬರೀತೀರಿ. ಏನಂತ, ಐ ವಾಂಟ್ 216 mm ಆಫ್ ವಾಟರ್, ಪ್ಲೀಸ್ ದ ಮುನ್ಸಿಪಾಲಿಟಿ ಹೆಡ್ ಪ್ಲೀಸ್ ಪ್ರೊವೈಡ್ ಮೀ ಅಂತೇಳಿ ಬರಿತೀರಿ. ನೀವು ಒಂದು ಲೆಟರ್ ಬರಿತೀರಿ. ಆ ಮುನ್ಸಿಪಾಲಿಟಿ ಹೆಡ್ ಏನು ಮಾಡ್ತಾನ, ನಿಮ್ಗೆ 216 ಕಳಿಸ್ತಾನಾ? ಇಲ್ಲ. ಇಲ್ಲಿ 216 ಅವನೇನಾದರೂ ಕಳಿಸಿದ್ರೆ ಅಲ್ಲಿ ಒಂದಿಷ್ಟು, ಇಲ್ಲೊಂದಿಷ್ಟು, ಅಲ್ಲೊಂದಿಷ್ಟು ಬಿದ್ದು 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 ನಿಮ್ಮ ಹತ್ರ 216 ಬರಂಗಿಲ್ಲ, ಕಡಿಮೆ ಬರ್ತದ. ಅದ್ರ ಸಲುವಾಗಿ ಅವನೇನು ಮಾಡ್ಬೇಕಂದ್ರೆ ಇದಕ್ಕೆ ಜಾಸ್ತಿ ಕೊಡ್ಬೇಕು. ಅವನು ಜಾಸ್ತಿ ಎಷ್ಟು ಕೊಡ್ಬೋದಪ್ಪ ಅಂತಂದ್ರೆ ಒಂದು ಅಜ್ಮಾಸ್, ಒಂದು ಫಿಗರ್ ಹೇಳ್ತೀನಿ ನಿಮಗೆ. ಓಕೆನಾ? ಒಂದು ಸುಮ್ಮ ಹೋಗಿ ಹೋಗೋದು ಬಿಡೋದು ಬೇಡ.
ಅವ ಎಷ್ಟಂದ್ರೆ 270 mm ಅವನು ನಿಮಗೆ ಕಳಿಸ್ತಾನೆ. ಯಾರು? ಮುನ್ಸಿಪಾಲ್ಟಿ ಅವನು 270 mm ಕಳಿಸ್ತಾನೆ. ಅವನಿಗೆ ಎಲ್ಲಿಂದ ಬಂದಿರ್ತದ ನೀರು? ಅವನು ಇಲ್ಲೆಲ್ಲೋ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ, ಒಂದು ಡ್ಯಾಮ್ ಹತ್ರ ಒಂದು ಡ್ಯಾಮ್ ಮಾಡ್ಕೊಂಡಿದ್ದಾನೆ, ಒಂದು ಸಣ್ಣದೊಂದು ಲೇಕ್ ಮಾಡ್ಕೊಂಡಿದ್ದಾನೆ. ಆ ಲೇಕ್ನ ಅವನು ನಿನಗೆ 270 mm ಕಟ್ತಾನೆ. ಬಟ್ ಇವನು ಏನ್ ಮಾಡ್ತಾನೆ, ಈ ಮುನ್ಸಿಪಾಲ್ಟಿ ಓನರ್ ಏನ್ ಮಾಡ್ತಾನೆ, ಇಲ್ಲೊಂದು ಕೆನಲ್ ಹರಿತಾ ಇರ್ತದೆ, ಇಲ್ಲೊಂದು ಕೆನಲ್ ಹರಿತಾ ಇರ್ತದೆ. ಈ ಕೆನಲ್ನಿಂದ ಅವನು ನೀರು ತಗೊಂಡ್ ಬರ್ಬೇಕು. ಆವಾಗ ಇದು ಕೆನಲ್ ಔಟ್ಲೆಟ್ ಅಂತ ತಿಳ್ಕೊಳ್ರಿ. ಇದು ಈ ಕೆನಲ್ ಔಟ್ಲೆಟ್. ಇದು ಈ ಕೆನಲ್ ಅವನಿಗೆ ಲೆಟರ್ ಬರೀತಾನೆ ಅವನು, ಏನಂತ, ಇಲ್ಲಿ ದೀಕ್ಷಾ ಅವರು ಒಂದು ಹೊಲವನ್ನು ಕಟ್ಟಿದ್ದಾರೆ, ಆ ಹೊಲಕ್ಕೆ ದೀಕ್ಷಾ ಅವರಿಗೆ ಒಂದು 216 ನೀರು ಬೇಕಾಗಿದೆ, ನಾವು ಇಲ್ಲಿಂದ ಇಲ್ಲಿಗೆ ಸಪ್ಲೈ ಮಾಡ್ಬೇಕಾದ್ರೆ ಇಷ್ಟು ವೇಸ್ಟ್ ಆಗ್ತದೆ, ದೇರ್ ಫೋರ್ ನನಗೆ 270 mm ನೀರನ್ನು ಕೊಡಿ ಅಂತ ಇವನು ಒಂದು ಲೆಟರ್ ಬರೀತಾನೆ. ಯಾರು? ಮುನ್ಸಿಪಾಲ್ಟಿ ಓನರ್. ಬರೆದಾಗ ಈ ಕೆನಲ್ನವನು ಏನ್ ಮಾಡ್ತಾನೆ, ಅವನು ನಿಮ್ಗೆ 270 ಲೀಟರ್ ಕೊಡಂಗಿಲ್ಲ, 270 mm ಕೊಡಂಗಿಲ್ಲ. ಅವ್ನು ಕೊಟ್ರೆ ಮತ್ತೆ ಇಲ್ಲಿ ಕಟ್ಟಾಗಿ ಬೀಳ್ತಾ ಇರ್ತವೆ. ಅದಕ್ಕೆ ಅವ ಏನ್ ಮಾಡ್ತಾನೆ, ಅದಕ್ಕೂ ಜಾಸ್ತಿ ಕೊಡ್ತಾನೆ. ಅವನು ಮೇಲ್ಗಡೆ ಲೆಟರ್ ಬರೀತಾನೆ. ಯಾರಿಗೆ? ಡ್ಯಾಮ್ನವನಿಗೆ ಲೆಟರ್ ಬರೀತಾನೆ. ಇಲ್ಲಿ ಡ್ಯಾಮ್ನವ್ ಇರ್ತಾನೆ, ಅಲ್ಲಿ ರಾಜಶೇಖರ್ ಮಲಿಗಾಳ ಇರ್ತಾನ. ಹೌದಾ? ರಾಜಶೇಖರ್ ಡ್ಯಾಮ್ ಇನ್ಚಾರ್ಜ್ ಆಗಿ ಅಲ್ಲಿ ಮ್ಯಾಲೆ ಕುಂತಿರ್ತಾನ. ಅವನಿಗೆ ಲೆಟರ್ ಬರ್ತದ. ಏನಂತ, ಇಂಥ ಊರಿನಲ್ಲಿ ದೀಕ್ಷಾ ಅವರು 216 mm ನೀರನ್ನು ಕೇಳಿದ್ದಾರೆ. ನಮ್ಮಲ್ಲಿ ಎಫಿಷಿಯನ್ಸಿ ಕಡಿಮೆ ಇರೋದ್ರಿಂದ ನಮಗೆ 270 mm ಅನ್ನು ನಾವು ಅವರಿಗೆ ಕಳಿಸಬೇಕಾಗುತ್ತದೆ. ಆದ್ದರಿಂದ ನಾನು ಕೆನಲ್ನವನಿಗೆ 270 mm ಡಿಮಾಂಡ್ ಮಾಡಿದ್ದೇನೆ. ದಯವಿಟ್ಟು ನೀವು ನನಗೆ ನೀರು ಕೊಡಿ ಅಂದಾಗ ಅವ ಡ್ಯಾಮ್ನವ ಏನ್ ಮಾಡ್ತಾನೆ, ಇದಕ್ಕೆ ಜಾಸ್ತಿ ಕಳಿಸ್ತಾನವ. 306 mm ನೀರು ಕಳಿಸ್ತಾನವ. ಎಷ್ಟು ಕಳಿಸ್ತಾನ? 306 mm ನೀರು ಕಳಿಸ್ತಾನೆ. ಯಾಕಂದ್ರೆ ಅವನು ಇಲ್ಲೇ ಎಲ್ಲೆಲ್ಲೆಲ್ಲ ಹರಿತಾ ಇರ್ತದೆ. ಹಂಗಾಗಿ ಈ ಪ್ರಾಬ್ಲಮ್ ಅಲ್ಲಿ ಅವನಿಗೆ ಏನ್ ಕೇಳ್ತಿದ್ದಾನೆ ಅಂತಂದ್ರೆ, ಈಗ ಬರೋಣ. ಈಗ ನೋಡು, ಆಲ್ಸೋ ಡಿಟರ್ಮೈನ್ ಇದನ್ನೆಲ್ಲ ಏನು ಹೇಳಿದ ಇಲ್ಲಿ ನೋಡ್ರಿ. ಏನಂತೆ, ಕ್ಯಾಲ್ಕುಲೇಟ್ ಡೆಪ್ತ್ ಆಫ್ ವಾಟರ್ ನೀಡೆಡ್ ಅಟ್ ಕೆನಲ್ ಔಟ್ಲೆಟ್ ಅಂತೆ. ಕೆನಲ್ ಔಟ್ಲೆಟ್ ಅಂದ್ರೆ ಇಲ್ಲಿ ಎಷ್ಟು ನೀರು ಬೇಕು ಅಂತ ಕೇಳ್ತಾ ಇದ್ದೆ ನಾವು. ಹೇಳ್ತಾ, ಇಲ್ಲಿ ಎಷ್ಟು ಬೇಕು ಅಂತ ಕೇಳ್ತಾ ಇದ್ದೆ. ಈಗ ನಾವೇನ್ ಮಾಡೋಣ, 216 mm ಆಫ್ ವಾಟರ್ ಐತಲ್ಲ, ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನು ನೋಡೋಣ. ಇಲ್ಲಿ ನೋಡಿ, ಫೀಲ್ಡ್ ಅಪ್ಲಿಕೇಶನ್ ಎಫಿಷಿಯನ್ಸಿ 80%, 80% ಅಷ್ಟ ಐತೆ ಅಂದ್ರೆ 20% ಏನಾಗ್ತದ, ವೇಸ್ಟ್ ಆಗ್ತಿದೆ. ಹೌದಾ? ಇಲ್ಲಿ 20% ವೇಸ್ಟ್ ಆಗ್ತಿದೆ, 20% ವೇಸ್ಟ್ ಆಗ್ತಿದೆ. ಅಪ್ಲಿಕೇಶನ್ ಎಫಿಷಿಯನ್ಸಿ ಬರೀ 80% ಮಾತ್ರ ನೀರಿಲ್ಲಿ ಬರ್ತಾ ಇದೆ. ಅಂದ್ರ ಇವನ್ ಏನ್ ಮಾಡ್ಬೇಕಂದ್ರ, ದೇರ್ ಫೋರ್ ಡೆಪ್ತ್ ಆಫ್ ವಾಟರ್ ರಿಕ್ವೈರ್ಡ್ ಇನ್ ದ ಫೀಲ್ಡ್, ಡೆಪ್ತ್ ಆಫ್ ವಾಟರ್ ಇನ್ ಫೀಲ್ಡ್ is equal, ಮತ್ತೆ ನೀವು ಮುನ್ಸಿಪಾಲಿಟಿ ಅಂತ ಬರೆದಿರ್ತೀರಿ, ಅವ್ನು ಬರಿಬಾರ್ದು. ಡೆಪ್ತ್ ಆಫ್ ವಾಟರ್ ಇನ್ ಫೀಲ್ಡ್ ಈಕ್ವಲ್ ಟು 216 ಡಿವೈಡೆಡ್ ಬೈ 0.8. ಅವಾಗ ಇದು ಜಾಸ್ತಿ ಬರ್ತದ, ಡಿವೈಡೆಡ್ ಬೈ 0.8, ಅದು 270 mm ಬರ್ತದ. ಮತ್ತೆ ಡೆಪ್ತ್ ಆಫ್ ವಾಟರ್ ಅಟ್ ಕೆನಲ್ ಔಟ್ಲೆಟ್ ಈಸ್ ಈಕ್ವಲ್ ಟು 270 ಡಿವೈಡೆಡ್ ಬೈ ಎಷ್ಟು ಹೇಳಿದಾರೆ ಇಲ್ಲಿ, 12% ಅಂತೆ. 12% ವೇಸ್ಟ್ ಆಗ್ತಿದೆ, 12% ವೇಸ್ಟ್ ಆಗ್ತಿದೆ. ಆದ್ದರಿಂದ ಇದನ್ನ 0.88, therefore divided by 0.88, that is 306 mm. ಮತ್ತೆ ಈ 306 ಈ 306 ಸರ್ ಸೇಮ್ ಬಂತಲ್ರಿ ಅನ್ಬಾರ್ದ, ಅದ ಬೇರೆ ಇದ ಬೇರೆ, ಹಂಗ ಸುಮ್ಮ ಕೋಇನ್ಸಿಡೆನ್ಸ್ ಅದು. ಓಕೆ, ಇದ್ರೊಳಗಡೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಇವುಗಳಿಗೆ ಇರಿಗೇಷನ್ ಎಫಿಷಿಯನ್ಸಿ ಅಂತಾರ. ಇನ್ನೊಂದು ದೊಡ್ಡ ಚಾಪ್ಟರ್ ಅಲ್ಲಿ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮತ್ತೆ ಮಾಡ್ತೀವಿ ನಾವು. ಓಕೆನಾ? ಇನ್ನೊಮ್ಮೆ ಇರಿಗೇಷನ್ ಎಫಿಷಿಯನ್ಸಿ ಎಲ್ಲವನ್ನು ಹೇಳ್ತೀನಿ. ಈಗ ಇಷ್ಟರೊಳಗಡೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ದೀಕ್ಷಾ, ನೀರ್ ಬಂತ ನಿಮ್ಮ ಹೊಲಕ್ಕೆ? ಏನ್ ಡೌಟ್ ಇಲ್ಲ? ಎಲ್ಲರಿಗೂ ಕರೆಕ್ಟಾಗಿ ಅರ್ಥ ಆಯ್ತು? ಏನಾದ್ರು ತಿಳಿದಿಲ್ಲ ಅಂದ್ರೆ ಕೇಳ್ರಿ.
ಮುಂದೆ ಹೋಗೋಣ. ಭಾಳ ಚೆನ್ನಾಗಿತ್ತಲ್ಲ. ಓಕೆ, ಎಂಜಾಯ್ ಮಾಡಬೇಕು ಪ್ರಾಬ್ಲಮ್ಸನ್ನು, ಭಾಳ ಎಂಜಾಯ್ ಮಾಡಬೇಕು. ಇನ್ನೊಂದು ಪ್ರಾಬ್ಲಮ್ ಮಾಡಿಬಿಡೋಣ. ಒಂದು ಪ್ಲ್ಯಾನ್ ಮಾಡಿರಿ, ಈ ಪ್ರಾಬ್ಲಮನ್ನು ನೀವೇ ಮಾಡಲಿಕ್ಕೆ ಟ್ರೈ ಮಾಡಿರಿ, ಬೇಡ ಇದನ್ನು ನಾನೇ ಮಾಡ್ತೀನಿ. ಆಮೇಲೆ ನಿಮಗೆ ಒಂದಿಷ್ಟು ಪ್ರಾಬ್ಲಮ್ಸ್ ಕೊಡ್ತೀನಿ ನಾನೇ. ಆ ಪ್ರಾಬ್ಲಮ್ಸ್ ಹೋಮ್ವರ್ಕ್ ಆಗಿ ಹಾಕ್ತೀನಿ ಗ್ರೂಪ್ ಒಳಗೆ, ಅವನ್ನ ನೀವು ಸಾಲ್ವ್ ಮಾಡೋಂತ್ರಿ. ಇದು ಒಂದು ಪ್ರಾಬ್ಲಮನ್ನು ನಾನೇ ಮಾಡ್ತೀನಿ, ಬರ್ಕೊಡ್ರಿ. ಇದು ರೈತರ ಪ್ರಾಬ್ಲಮ್. ಇದು ಆಫ್ಟರ್ ಹೌ ಮೆನಿ ಡೇಸ್ ವಿಲ್ ಯು ಸಪ್ಲೈ ವಾಟರ್? ಬರೀ ಆಫ್ಟರ್ ಹೌ ಮೆನಿ ಡೇಸ್ will you supply water? Will you supply water in order to ensure sufficient irrigation? Direct ಬರೋದು, for sufficient irrigation. ಇದು ಕ್ವಶನ್. ಡಾಟಾಗಳು ಏನಂದ್ರೆ ಫೀಲ್ಡ್ ಕೆಪಾಸಿಟಿ 28%, PWP 13%, gamma 1.3 gram per cc, root zone depth at root zone RZ 700 mm. Consumptive use, daily consumptive use 12 mm. Assume suitable data if required. Assume. ಮತ್ತೇನಾದ್ರೂ ಬೇಕಾದ್ರೆ ಅಸ್ಯೂಮ್ ಮಾಡ್ಕೊಳ್ರಿ. ಚೆನ್ನಾಗೈತಲ್ಲ ಪ್ರಾಬ್ಲಮ್? ನೋಡಿ, ಇವ್ ನೋಡಿದ ತಕ್ಷಣ ಖುಷಿ ಏನಾಗ ಗೊತ್ತಾ, ನಿಮ್ಮ ಬ್ರೈನಿಗೆ ಒಂದು ಮೆಸೇಜ್ ಹೋಗ್ಬೇಕು, ಓಹ್ ಟುಡೇ ಐ ಆಮ್ ಲರ್ನಿಂಗ್ ವೆರಿ ನ್ಯೂ ಟ್ರಿಕ್. ಏನಂತ, ಎಷ್ಟು ದಿನ ಆದ್ಮೇಲೆ ನೀರು ಹಾಕ್ಬೇಕು, ಯಾರನ್ನ ಕೇಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಹೊಲಕ್ಕೆ ನೀರು ಎಷ್ಟು ದಿನಕ್ಕೊಮ್ಮೆ ಬಿಡ್ತೀರಿ, ಕೇಳೇಬಾರ್ದು. ಕ್ಯಾಲ್ಕುಲೇಟ್ ಮಾಡಬೇಕು, ಅಷ್ಟು ದಿನಕ್ಕೊಮ್ಮೆ ಬಿಡ್ಬೇಕು. ಹೌದಾ? ಅದಕ್ಕಿಂತ ಮುಂಚೆ ನೀವು ಫೀಲ್ಡ್ ಕೆಪಾಸಿಟಿ ಗೊತ್ತಿರಬೇಕು, ಪರ್ಮನೆಂಟ್ ವಿಲ್ಟಿಂಗ್ ಪಾಯಿಂಟ್ ಗೊತ್ತಿರಬೇಕು, ಡೆನ್ಸಿಟಿ ಗೊತ್ತಿರಬೇಕು, ರೂಟ್ ಝೋನ್ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ವು ಅಂದ್ರೆ ಎಷ್ಟು ದಿನಕ್ಕೊಮ್ಮೆ ನೀರು ಬಿಡಬೇಕು ನಿಮ್ಗೆ ಗೊತ್ತಾಗಬೇಕು. ಓಕೆ, ಇದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಸೊಲ್ಯೂಷನ್ ಅನ್ನ ಸ್ವಲ್ಪ ಅರ್ಥ ಮಾಡಿಸ್ತೀನಿ. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅರ್ಥ ಮಾಡಿಸ್ತೀನಿ, ಇದರಿಂದ ಒಂದು ಸ್ವಲ್ಪ ತಿಳಿಯೋಣ. ಏನಂತಂದ್ರೆ, ಲೆಟ್ ಅಸ್ ರೈಟ್ ಸೊಲ್ಯೂಷನ್ 1. I will prove it wrong later. This solution 1 goes wrong, but we'll solve it by solution 1. Solution 1 ಅಂತಂದ್ರೆ ಏನಂದ್ರೆ, I will not assume anything. ನೀವು ಮತ್ತೆ ಎಕ್ಸಾಮ್ನಾಗ ಹಿಂಗೆ ಬರೆದಿರಿದಿರಿ, ಇದು ನಿಮ್ಮ ಸಲುವಾಗಿ. ಐ ವಿಲ್ ನಾಟ್ ಅಸ್ಯೂಮ್ ಎನಿಥಿಂಗ್. ಹಂಗಾರೆ ಎನಿಥಿಂಗ್ ಅಸ್ಯೂಮ್ ಮಾಡಲಾರ್ದು ಹೋದ್ರೆ ಏನಾಗುತ್ತಾ ನೋಡೋಣ. ಓಕೆನಾ? ಓಕೆ, ಸಾಲ್ವ್ ಮಾಡ್ಬೋದಾ ಇಲ್ಲೋ ಅವಾಗ ನೋಡೋಣ. ಈಗ ನಮ್ದು ಇದೈತಲ್ಲ, ಏನಿದು ಡೆಪ್ತ್ ಆಫ್ ರೂಟ್ ಝೋನ್ ಎಷ್ಟೈತಿ? ಇದು 700 mm ಐತಾ? ಇದು 700 mm ಐತಾ? ಇದ್ರೊಳಗಡೆ ಫೀಲ್ಡ್ ಕೆಪಾಸಿಟಿ ಐತಿ, ಸಾರಿ PWP ಐತಿ, ಮತ್ತೇನೈತಿ? ಇದು ಫೀಲ್ಡ್ ಕೆಪಾಸಿಟಿ ಐತಿ. ಇದು 13% ಐತಿ, ಇದು 28% ಐತಿ. ದೇರ್ಫೋರ್ ಅವೈಲೇಬಲ್ ವಾಟರ್ ಎಷ್ಟು? ಡೆಪ್ತ್ ಆಫ್ ಅವೈಲೇಬಲ್ ವಾಟರ್ ಕಂಡಿಡಿರಿ. ಡೆಪ್ತ್ ಆಫ್ ಅವೈಲೇಬಲ್ ವಾಟರ್ ಈಕ್ವಲ್ ಟು ಗಾಮಾ ಬೈ ಗಾಮಾ ಡಬ್ಲ್ಯೂ ಡಿ ಇಂಟು FC minus PWP. That is 1.3 divided by 1 into 700 into 0.28 minus 0.13. ಮಾಡಿ ಮಕ್ಕಳೇ, 0.28 minus 0.13 into 700 into 1.3, 136.5 mm.
ಆಯ್ತಾ? ನೋಡು ಎಷ್ಟು ಮಜಾ ಐತ್ ನೋಡಿ ಪ್ರಾಬ್ಲಮ್ ಒಳಗ. ಇದು ಡೆಪ್ತ್ ಎಷ್ಟೈತೆ ಅಂದ್ರೆ ಇದು 136.5 ಅದ. ಕನ್ಸಂಪ್ಟಿವ್ ಯೂಸ್ ಅಂದ್ರೆ ಏನಂತ ಹೇಳಿದೆ ನಿನ್ನೆ ನಾನು? ಸದ್ಬಳಕೆ. ಹೌದಾ? ಬೆಳೆಗೆ ಬೇಕಾಗಿರುವ ಸದ್ಬಳಕೆ. ಇದು ಸದ್ಬಳಕೆ. ಸದ್ಬಳಕೆ ಅಂತಂದ್ರೆ ಬೆಳೆ ಇದನ್ನ ಯೂಸ್ ಮಾಡ್ಕೊತದ. ನಿಮ್ಗೆ ಆಮೇಲೆ ಕನ್ಸಂಪ್ಟಿವ್ ಯೂಸ್ ರಿಯಲ್ ಡೆಫಿನಿಷನ್ ಆಮೇಲೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಒಳಗೆ ಬರ್ತೈತೆ ಅದು. ಸದ್ಬಳಕೆ. ಓಕೆ, ಅದೇನ್ ಮಾಡಕತ್ತದ? 12 mm ಪ್ರತಿ ದಿನ ತಿನ್ನಕತ್ತದ, ನೀರನ್ನ ಕುಡಿಯಾಕತ್ತದ. ಹಾಗಾದ್ರೆ ಎಷ್ಟು ದಿನ ತಗೊಳ್ತದೆ? ದೇರ್ ಫೋರ್ ದಿಸ್ 136.5 mm ಡಿವೈಡೆಡ್ ಬೈ 12 ಮಾಡಿದ್ರ ದಿಸ್ ಕಮ್ಸ್ 11.375 ಡೇಸ್ ಅಥವಾ ಅಪ್ರಾಕ್ಸಿಮೇಟ್ಲಿ ರೌಂಡ್ ಡೌನ್ ಮಾಡ್ಬೇಕಿಲ್ಲ, ರೌಂಡ್ ಅಪ್ ಮಾಡಬಾರ್ದು. ಓಕೆ, ಏನ್ ಮಾಡಬೇಕು? 11 ಡೇಸ್ ಒಳಗೆ ಸಪ್ಲೈ ಮಾಡಬೇಕು. ಅಂದ್ರೆ ಏನರ್ಥ? 11 ದಿನ ಆದ ತಕ್ಷಣ ಫೀಲ್ಡ್ ಕೆಪಾಸಿಟಿ ಇದ್ದಿದ್ದು PWP ಬರ್ತದೆ. ಹಿಂಗೆ ನೀರು ಕೆಳಗೆ ಬರ್ತದ, ಆಮೇಲೆ ಮತ್ತೆ ನೀರು ಹಾಕ್ಬೇಕು, ಮತ್ತೆ ತುಂಬಬೇಕು, ಮತ್ತೆ ಕೆಳಗೆ ಬರ್ತದ. 11 ದಿನ ಆದ್ಮೇಲೆ ಮತ್ತೆ ತುಂಬಬೇಕು, ಮತ್ತೆ ಕೆಳಗೆ ಬರ್ತದ, ಮತ್ತೆ ತುಂಬಬೇಕು, ಮತ್ತೆ ಕೆಳಗೆ ಬರ್ತದ, ಮತ್ತೆ ತುಂಬಬೇಕು. ಈ ರೀತಿ ಮಾಡೋದ್ರಿಂದ ಮುಗೀತು, ಇದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಕ್ವಶನ್ ಕೇಳಿದ್ದಾವ, ಇನ್ ಹೌ ಮೆನಿ ಡೇಸ್ ವಿಲ್ ಯು ಸಪ್ಲೈ ವಾಟರ್ ಅಂತ ಕೇಳಿದ್ದ. ನಾನು ಆಫ್ಟರ್ 11 ಡೇಸ್ ಐ ವಿಲ್ ಸಪ್ಲೈ ವಾಟರ್ ಅಂತ ಹೇಳಿದೆ. ನೌ ಟೆಲ್ ಮಿ, ಈಸ್ ಇಟ್ ರೈಟ್ ಆರ್ ರಾಂಗ್? ಅಥವಾ ಕ್ಯಾನ್ ಐ ಇಂಪ್ರೂವ್ ಇಟ್? ಕ್ಯಾನ್ ಐ ಇಂಪ್ರೂವ್ ಇಟ್ ಆರ್ ಈಸ್ ಇಟ್ ಓಕೆ? ಇದರಿಂದ ಏನಾರ ಒಂದು ಸ್ವಲ್ಪ ಡಿಮೆರಿಟ್ ತೆಗೀರಿ ನೋಡೋಣ, ಏನಾಗ್ಬೋದು? ಇಂಪ್ರೂವ್ಮೆಂಟ್ ನೀಡೆಡ್ ಆರ್ ನಾಟ್? ಆಕ್ಚುಯಲ್ ಪ್ರಾಬ್ಲಮ್ ಕಾಂಪಿಟೇಟಿವ್ ಎಕ್ಸಾಮ್ ನ ಕೇಳಿದ್ರೆ ಇಷ್ಟ ಮಾಡಿಬಿಡ್ಬೇಕು, ಅಸ್ಯೂಮ್ ಗಿಸ್ಯೂಮ್ ಅಂತ ಏನ್ ಮಾಡಕ್ ಹೋಗ್ಬಾರ್ದು. ಇದು ಪ್ರಾಬ್ಲಮ್ ಕರೆಕ್ಟ್ ಐತಿ, ಬಟ್ ತಲೆ ಓಡಿಸಿದ್ರ ಪ್ರಾಕ್ಟಿಕಲಿ ಈಸ್ ಇಟ್ ಕರೆಕ್ಟ್? ಹೇಳಿ ಮಕ್ಕಳೇ. ಯಾಕ? ಯಾಕೆ ಕರೆಕ್ಟ್ ಅಲ್ಲ ಅದು? ಲಾಸಸ್ ಎಲ್ಲಿ ಬರ್ದೇ ಇಲ್ಲಲ್ಲ ಅವರು. ಯಾವ ಲಾಸಸ್? ಲಾಸಸ್ ಬಗ್ಗೆ ಮಾತಾಡಕ್ ಬರಂಗಿಲ್ಲ ಇಲ್ಲಿ. ಇಲ್ಲ, ಆಪರೇಷನ್ ನೀ ಕರೆಕ್ಟ್, ಪ್ರಡಿಕ್ಷನ್ ಕರೆಕ್ಟ್ ಐತಿ. ಬಟ್ ಅವ್ ಕನ್ಸಂಪ್ಟಿವ್ ಯೂಸ್ ಅಂದನಲ್ಲ, ಕನ್ಸಂಪ್ಟಿವ್ ಯೂಸ್ ಅಂತಂದ್ರೆ ಅದ್ರೊಳಗೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕನ್ಸಂಪ್ಟಿವ್ ಯೂಸ್ ಬಂದ್ಬಿಟ್ಟಿರ್ತೈತಿ. ಕನ್ಸಂಪ್ಟಿವ್ ಯೂಸ್ ಡೆಫಿನಿಷನ್ ನಾಳೆ ಹೇಳ್ತೀನಲ್ಲ, ಅವಾಗ ಗೊತ್ತಾಗ್ತದ. ಅದ್ರೊಳಗೆ ಯಾವ ಆಪರೇಷನ್, ಸಿಪೇಜ್ ಗಿಪೇಜ್ ಎಲ್ಲ ಬಂದ್ಬಿಟ್ಟಿರ್ತೈತಿ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಸದ್ಬಳಕೆ. ಇನ್ಫಿಲ್ಟ್ರೇಷನ್ ಆಗಿರ್ತೈತಿ, ಆಪರೇಷನ್ ಆಗಿರ್ತದೆ, ಅದೆಲ್ಲ ತೆಗೆದಾಗ ಅದು ಸದ್ಬಳಕೆ 12 mm. ಓಕೆ, ಯಾಕಂದ್ರ ಇದನ್ನ ಯಾಕೆ ನಾ ಪ್ರಿಫರ್ ಮಾಡಬಾರ್ದು ಅಂತಂದ್ರೆ, ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ನೀವು 11ನೇ ದಿನಕ್ಕೆ ಏನಾಗ್ತೈತಿ? ಗಿಡ ಒಣಗ್ತೈತಿ. ಬಿಕಾಸ್ 11th ಡೇ ಬಂದ ತಕ್ಷಣ ನೀವು ನೀರ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಬರ್ತದ. 11ನೇ ದಿನಕ್ಕೆ ಒಣಗ್ತದ. ಮತ್ ನೀರ್ ತುಂಬ್ತಿದ್ ಮತ್ತೆ ಚಿಗಿತದ, ಮತ್ತೆ ಒಣಗ್ತದ, ಮತ್ತೆ ಚಿಗಿತದ, ಮತ್ತೆ ಒಣಗ್ತದ. ತಪ್ಪಲ್ಲ? ದಿಸ್ ಈಸ್ ನಾಟ್ ಗುಡ್. ಹೌದಾ? ಅದನ್ನ ಪೂರ ಒಣಗ ತನಕ ಬಿಟ್ಟು ಆಮೇಲೆ ನೀರ್ ಹಾಕಿದೆ, ಮತ್ತೆ ಚಿಗಿತದ, ಮತ್ತೆ ನೀರ್ ಹಾಕ್ತೀನಿ, ಮತ್ತೆ ಚಿಗಿತದ. ದಿಸ್ ಇಸ್ ರಾಂಗ್. That's why what we have to do, that's why it is introduced. What? ಮಾಯ್ಶ್ಚರ್, ಆಪ್ಟಿಮಮ್ ಮಾಯ್ಶ್ಚರ್ ಕಂಟೆಂಟ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ ನೋಡಿ ಇಲ್ಲೊಂದು. ಹೌದಾ? ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ದೇರ್ ಫೋರ್ ಅಸಂಪ್ಷನ್ ಮಾಡ್ಲಿಕ್ಕೆ ನನಗೆ ಒಂದು ಆಪ್ಷನ್ ಕೊಟ್ಟಾನ ಅಂದಮೇಲೆ, ದೇರ್ ಫೋರ್ ಐ ವಿಲ್ ಅಸ್ಯೂಮ್ ಸೊಲ್ಯೂಷನ್ 2. ಸೊಲ್ಯೂಷನ್ 2. ಸೊಲ್ಯೂಷನ್ 2 ಅಂತಂದ್ರೆ ಇಲ್ಲಿ ಅಸ್ಯೂಮ್ ಮಾಡ್ತೀನಿ. ಅಸ್ಯೂಮ್ ಏನು? 90% of available moisture as 90% of available moisture as optimum moisture content. ಓಕೆ, ಈಗ ನನಗೇನು ಬಂತ? ಈಗ ದೇರ್ ಫೋರ್ ರೆಡಿಲಿ ಅವೈಲೇಬಲ್ ಏನಾಯ್ತು? ಈಗ ಬೇರೆ ಆಯ್ತು ನೋಡು. ದೇರ್ ಫೋರ್
ಇದು ಎಷ್ಟಿದು 28, ಇದು ಎಷ್ಟಿದು 13. ಅವೈಲೇಬಲ್ ಮಾಯ್ಶ್ಚರ್ ಎಷ್ಟು? ಇವೆರಡರ ನಡಬರ್ಕ್ ಇರೋದು. ದೇರ್ ಫೋರ್ ಅವೈಲೇಬಲ್ ಮಾಯ್ಶ್ಚರ್ is equal to 28 minus 13, that is your 15. 28 minus 13, 15%. 90% of available equal to 0.9 into 15, 13.5, 13.5%. Okay, this is ಬೇಕಾದ್ರೆ ಇಲ್ಲಿ ಬರ್ಕೊಡ್ರಿ ಇದನ್ನು. 90% 13.5, this is 15, this is OMC, this is 13.5, this is 13.5. Therefore depth of available moisture equal to gamma by gamma W into D into FC minus OMC, that's equal to gamma ಎಷ್ಟು 1.3 by 1 into D ಎಷ್ಟು 700. ಹೇಳ್ರಿಪ್ಪ, FC OMC ಎಷ್ಟು ಯಾರು ಹೇಳ್ತೀರಿ? come on tell me the wrong answer please. come on, what is OMC equal to? What is OMC? ವೆರಿ ಗುಡ್, ಅಂದ್ರೆ ಶಾಣೆ ಇದ್ರಿ, ಹೌದಾ? ಹಂಗೂ ಮಾಡ್ಬೋದು ಅಥವಾ ಡೈರೆಕ್ಟ್ ಅನ್ನು ಬರಿಬೋದು. ಮತ್ತೆ ನಮ್ಮ ಹುಡುಗರು ಹಿಂಗೆ ಬರೆದ ತಕ್ಷಣ ಎಲ್ಲಿ ತಪ್ಪು ಮಾಡ್ತಿರೋನು ಅಂತ ಭಯ ಇತ್ತು ನನಗೆ. ಅದಕ್ಕೆ ನಾ ಏನು ಮಾಡ್ತೀನಿ ಗೊತ್ತೇನೆ, ಇಲ್ಲಿ ಡೈರೆಕ್ಟಾಗಿ ಏನು ಬರೆದ್ಬಿಡ್ತೀನಿ, 13.5 ಬರೆದ್ಬಿಡ್ತೀನಿ ಡೈರೆಕ್ಟ್. ಮತ್ತು OMC FC ಮಾಡೋಂಗಿಲ್ಲ, ಬಿಕಾಸ್ ನನಗೆ ಅಲ್ಲಿ ಗೊತ್ತಾಗ್ಬಿಡೋದು ಅವೈಲೇಬಲ್ ವಾಟರ್ ಡೈರೆಕ್ಟಾಗಿ ಗೊತ್ತದಲ್ಲ, ಹಾಗಾಗಿ ಅಷ್ಟು ಬರಿಬೋದು. ಇಲ್ಲ ಅಂದರೆ ನೀವೇನು ಬರಿಬೋದು, ಇದನ್ನು 0.28 minus 0.145 ಬರಿಬೋದು, ಬಿಕಾಸ್ ದಿಸ್ ವಾಟರ್ ಕಂಟೆಂಟ್ ಈಸ್ 14.5. ಡೋಂಟ್ ವರಿ, ನಾನು ಡೈರೆಕ್ಟಾಗಿ ಬರಿತೀನಿ. ಅವಾಗ ಏನಾಗ್ತಿದ್ದು 122.85 mm, 122.58 mm. Therefore number of days equal to 122.85 divided by 12 mm. This is a 10.23 days. Therefore answer is 10 days. Any doubt?